ಈಗ ಸ್ಟೂಡೆಂಟ್ಸ್ ಫಸ್ಟ್ ಸೆಮ್ ಟು 8th ಸೆಮ್ ದೇರ್ ಆರ್ 8 ಸೆಮಿಸ್ಟರ್, ಸೊ 4 years. ಈಗ ಅವ್ರ ಡಿಗ್ರಿ ಮುಗಿಸಿನ ಬೆಂಗಳೂರಿಗೆ ಬಂದು ಆಫ್ಲೈನ್ ಕೋರ್ಸ್ ಮಾಡಬೇಕು. ಇನ್ನು ಫಸ್ಟ್ ಸೆಮಿಸ್ಟರ್ ಇದ್ದಾಗಿಂದನ ದೇರ್ ಆರ್ ಮೆನಿ ಆನ್ಲೈನ್ ಪ್ಲಾಟ್ಫಾರ್ಮ್ಸ್. ಯೂಟ್ಯೂಬನ್ನ ತಗೋರಿ ಸರ್, ದೇರ್ ಇಸ್ ಎನ್ ನಂಬರ್ ಆಫ್ ಫ್ರೀ ಕಂಟೆಂಟ್ ಅವೈಲೇಬಲ್. ಸೊ ಅವ್ರು ಆನ್ಲೈನನ್ನು ಕಲ್ಕೋತ ಬರಬೇಕು. I am going to make a very controversial statement, Amit. Mostly ಬೇಸ್ಕೋತೀನಿ ಅನ್ಸುತ್ತೆ ಇದಕ್ಕೆ. According to me, engineering is a 2-year degree, not a 4-year degree. First yearನಾಗನ they should learn and master one coding language really well. ಈಗೆಲ್ಲ ಎರಡೆರಡು ಕಲಿತಿದ್ದಾರೆ, ಅಟ್ಲೀಸ್ಟ್ ಒಂದರ ಮಾಡಲಿ, ಆಯಿತಾ. ಸೆಕೆಂಡ್ ಇಯರ್ ಬರೋಗುಡ್ದ ಅಂದ್ರೆ ದೇ ವಿಲ್ ಲರ್ನ್ ಸಮ್ ಆಫ್ ದ ಸಬ್ಜೆಕ್ಟ್ಸ್ ಲೈಕ್ ಡೇಟಾಬೇಸ್ ಅಥವಾ ಏನಂತಾರೆ ಇದು ಡೇಟಾ ಸ್ಟ್ರಕ್ಚರ್ಸ್ ಇದೆಲ್ಲ. ಸೆಕೆಂಡ್ ಇಯರ್ ಅನ್ನೋಗುಡ್ದ ದೇ ಶುಡ್ ಲರ್ನ್ ಟು ಡೂ ಸಮ್ ಸ್ಮಾಲ್ ಪ್ರಾಜೆಕ್ಟ್ಸ್. ಓಕೆ, ಸೊ ಕೋರ್ ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಅದು 2 yearsನಾಗ ಮುಗಿಬೇಕು ರೀ. ಥರ್ಡ್ ಇಯರ್ನಾಗ ಬರೋಗುಡ್ದ ನಾವು ದೇ ಶುಡ್ ಡೂ ಸಮ್ ಡೀಸೆಂಟ್ ಸೈಜ್ ಪ್ರಾಜೆಕ್ಟ್ಸ್ ಆ್ಯಂಡ್ ಟ್ರೈ ಫಾರ್ ಇಂಟರ್ನ್ಶಿಪ್ಸ್ ಆ್ಯಂಡ್ ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ ದ ಇಂಟರ್ವ್ಯೂಸ್. ಫೋರ್ತ್ ಇಯರ್ನಾಗ ಅಂದ್ರೆ ದೇ ಶುಡ್ ಹ್ಯಾವ್ ಆಫರ್ ಲೆಟರ್ ಇನ್ ದ ಹ್ಯಾಂಡ್. ಓಕೆ, ಆ್ಯಂಡ್ ಇಟ್ ಈಸ್ ನಾಟ್ ವೆರಿ ಇದು ಏನಂತಾರೆ, ಏನೋ ಹೊಸದು ಹೇಳತ್ತಿಲ್ಲ ನಾ, ಇದನ್ನು ಮಾಡ್ತಾರೆ ಭಾಳಷ್ಟು ಜನ. ಬೇರೆ ಕಾಲೇಜ್ನಾಗ ಭಾಳಷ್ಟು ಕಡೆ ಸೆಕೆಂಡ್ ಇಯರ್ ಬರೋಗುಡ್ದ ಅಂದ್ರೆ ಹುಡುಗರು ರೆಡಿ ಇರ್ತಾರೆ, ಹುಡುಗರಾಗಲಿ ಹುಡುಗಿಯರಾಗಲಿ, ದೇ ಆರ್ ರೆಡಿ ಫಾರ್ ದ ಇಂಡಸ್ಟ್ರಿ, ದೇ ಆರ್ ಬಿಲ್ಡಿಂಗ್ ಸ್ಮಾಲ್ ಥಿಂಗ್ಸ್. ಓಕೆ, ಥರ್ಡ್ ಇಯರ್ನಾಗ ಅನ್ನೋಗುಡ್ದ ಮೆನಿ ಸ್ಟೂಡೆಂಟ್ಸ್ ಡೂ ಇಂಟರ್ನ್ಶಿಪ್ ಇನ್ ಗುಡ್ ಕಂಪನೀಸ್. ನಾವು ಯಾವ ಕಾಲೇಜ್ಗೆ ಇಂಟರ್ನ್ಶಿಪ್ ಕ್ಯಾಂಪಸ್ ಹೋಗಲ್ಲಲ್ಲ ಅವ್ರಿಗೆ ಡೆಫಿನೆಟ್ಲಿ ಕಷ್ಟ ಆಗುತ್ತೆ, ಕಷ್ಟ ಆಗಲ್ಲ ಅಂತಿಲ್ಲ. ಬಟ್ ಒಂದು ಸ್ಟೂಡೆಂಟ್ ಆ ಲೆವೆಲ್ಗೆ ರೆಡಿ ಇದ್ರಂದ್ರೆ ದೇ ಕ್ಯಾನ್ ಅಪ್ರೋಚ್ ದ ಇಂಡಸ್ಟ್ರಿ ಆ್ಯಂಡ್ ಸೇ ಬಾಸ್ ಐ ಆಮ್ ರೆಡಿ, ಐ ನೋ ಹೌ ಟು ಡೂ ಅ ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್, ಐ ನೋ ಹೌ ಟು ಬಿಲ್ಡ್ ಅ ಮೊಬೈಲ್ ಆ್ಯಪ್, ನನಗೊಂದು ಇಂಟರ್ನ್ಶಿಪ್ ಕೊಡ್ರಿ. ಇವ್ರದ್ದು ಏನಾಗುತ್ತೆ, ಫಸ್ಟ್ ಇಯರ್ನಾಗ ಒಂದು ಸ್ವಲ್ಪ ರಿಲ್ಯಾಕ್ಸ್ಡ್ ಆಗ್ಬಿಡ್ತಾರೆ. ಯಾಕಂದ್ರೆ ನಾವು ಸಣ್ಣಾಗಿದ್ದಾಗಿಂದ ಮನ್ಯಾಗ ಹೇಳಿರ್ತಾರೆ ಇಲ್ಲ ಹೈಸ್ಕೂಲ್ ಚಲೋ ತಂಗ ಓದು ಮುಂದೆ ಎಂಜಾಯ್ ಮಾಡೋ ಅಂತ. 10th ಹಂಗಾಗತ್ತೆ. ಸೆಕೆಂಡ್ ಇಯರ್ ಬಂದಾಗ ಏನಂತಾರೆ, ಸೆಕೆಂಡ್ ಇಯರ್ ಒಂದು ಫುಲ್ ಹಾರ್ಡ್ ವರ್ಕ್ ಮಾಡು ಆಮೇಲೆ ಲೈಫ್ ಸೆಟ್ಲ್ ಆಗುತ್ತೆ ಅಂತಾರೆ. ಇಂಜಿನಿಯರಿಂಗ್ ಬರೋಗುಡ್ದಾಗ ಕೆಲವೊಬ್ರಿಗೆ ಪೇಷನ್ಸ್ ಮುಗಿದು ಬಿಡ್ತೈತಿ, ಇಲ್ಲಾರ ಎಂಜಾಯ್ ಮಾಡೋಣ. ಇದು ಕಾಲೇಜ್ ಮುಗೀತಂದ್ರೆ ಇನ್ನು ಲೈಫ್ ಸ್ಟೂಡೆಂಟ್ ಲೈಫ್ ಮುಗೀತು ಅನ್ನೋದು ಶುರು ಆಗ್ಬಿಡುತ್ತೆ ಚಿಂತೆ. ಹಂಗಂತ ಹೇಳಿ ನಾ ಎಂಜಾಯ್ ಮಾಡಬೇಡ್ರಿ ಅಂತ ಹೇಳ್ತಿಲ್ಲ, ಲೆಟ್ ದೇರ್ ಬಿ ಅ ರೈಟ್ ಬ್ಯಾಲೆನ್ಸ್. ನಾವು ಕಮಿಂಗ್ ಟು 4 years, ಇಫ್ ಸಂಬಡಿ ಡೋಂಟ್ ವಾಂಟ್ ಟು ಬಿ ದ್ಯಾಟ್ ಅಗ್ರೆಸಿವ್, ಅಟ್ಲೀಸ್ಟ್ 4th year ಬರೋ ಮಟ ಅಂದ್ರೆ ದೇ ಶುಡ್ ಹ್ಯಾವ್ ಕೆಪಾಸಿಟಿ ಟು ಡೂ ಪ್ರಾಜೆಕ್ಟ್ಸ್. ಸೊ ಫಸ್ಟ್ ಇಯರ್ನಾಗ ಒಂದು ಲ್ಯಾಂಗ್ವೇಜ್ ಕಲಿಲ್ರಿ ಕೋಡಿಂಗ್, ಸೆಕೆಂಡ್ ಇಯರ್ನಾಗ ದೇ ವಿಲ್ ಲರ್ನ್ ಡೇಟಾಬೇಸ್ ಸಿಸ್ಟಮ್ಸ್, ನೆಟ್ವರ್ಕಿಂಗ್ ಇದೆಲ್ಲ. ಸೊ ಅಟ್ಲೀಸ್ಟ್ ಸರ್ವಿಸಸ್ ಹೆಂಗೆ ಮಾಡಬೇಕು, HTTP, TCP ರಿಕ್ವೆಸ್ಟ್, UDP ಇದೆಲ್ಲ ಕಲೀಲಿ. ಥರ್ಡ್ ಇಯರ್ನಾಗ ಫ್ರಂಟ್ ಎಂಡ್ ಯಾವ್ದಾರ ಒಂದು ಫ್ರೇಮ್ವರ್ಕ್ ಕಲ್ತ್ರಂದ್ರೆ ದೆನ್ ದೇ ಕ್ಯಾನ್ ಬೈ ಎಂಡ್ ಆಫ್ ಥರ್ಡ್ ಇಯರ್ ದೇ ಕ್ಯಾನ್ ಸ್ಟಾರ್ಟ್ ಥಿಂಕಿಂಗ್ ಆಫ್ ಬಿಲ್ಡಿಂಗ್ ಸ್ಮಾಲ್ ಪ್ರಾಜೆಕ್ಟ್ಸ್. ಫೋರ್ತ್ ಇಯರ್ನಾಗ ಒಂದು ಪ್ರಾಜೆಕ್ಟು ಮತ್ತು ಇಂಟರ್ವ್ಯೂ ಪ್ರಿಪ್ರೇಷನ್. ಫೋರ್ತ್ ಇಯರ್ನಾಗ ಏನು ಕಲಿಯೋದಿರಬಾರ್ದು, ಅಲ್ಲಿ ಬರೀ ಪ್ರಾಜೆಕ್ಟ್ಸ್ ಮಾಡಿರಬೇಕು, ಇಂಟರ್ವ್ಯೂ ಪ್ರಿಪೇರ್ ಆಗಿರಬೇಕು ಅಷ್ಟೆ. ಹಂಗೆ ಮಾಡಿದ್ರಂದ್ರೆ ಏನೈತೆ ರೀ, ಬೆಂಗಳೂರಿಗೆ ಬಂದು ದೇ ಕ್ಯಾನ್ ಡೈರೆಕ್ಟ್ ದೇ ವಿಲ್ ಬಿ ರೆಡಿ ಫಾರ್ ಆಫ್ಲೈನ್ ಇಂಟರ್ವ್ಯೂಸ್. ಇಲ್ಲಂದ್ರೆ ಇಲ್ಲಿ ಬರ್ತಾರೆ, ಇವರು ಟ್ರೈನಿಂಗ್ ಮುಗಿಸಿ ರೆಡಿ ಆಗೋಗ್ಬಿಡ್ದನೆ 6 to 9 ತಿಂಗಳಾಗತ್ತೆ. ಅಷ್ಟ್ರಾಗ ಆ ಇಯರ್ ಪಾಸ್ಔಟದ ರಿಕ್ರೂಟ್ಮೆಂಟ್ ಮುಗಿದು ಬಿಟ್ಟಿರ್ತೈತಿ. ಓಕೆ, ಇವ್ರು ಮುಗಿಸಿ ಬಂದದ್ದು ಇಂಡಸ್ಟ್ರಿಗೆ ಗೊತ್ತಾಯಿತು. ಸೊ ದೇ ಸ್ಟಾರ್ಟ್ 2025 ರಿಕ್ರೂಟ್ಮೆಂಟ್ಸ್. ಕರೆಕ್ಟ್. 9 ತಿಂಗಳು ಆಗೋಗ್ಬಿಡ್ದೆ ನಮಗೆ ನೆಕ್ಸ್ಟ್ 2026 ಬರ್ತಾರಲ್ಲ ಬ್ಯಾಚ್ದವರು, ಇಯರ್ ಎಂಡ್ ಬಂದುಬಿಡುತ್ತೆ. ಅವ್ರಂತಾರೆ ಓಕೆ ಇನ್ನೊಂದು 3 ತಿಂಗಳಿಗೆ ಹೊಸ ಬ್ಯಾಚ್ ಬರ್ತೈತಲ್ಲ ಅವಾಗ ನೋಡೋಣ ತಗೊಂತ. ಯಾಕಂದ್ರೆ ಏನಾಗಿರ್ತೈತಿ, ಈ ಬ್ಯಾಚ್ನಾಗ ಯಾರು ಚಲೋ ಇರ್ತಾರಲ್ಲ ಅವ್ರು ಆಲ್ರೆಡಿ ಪ್ಲೇಸ್ ಆಗಿಬಿಟ್ಟಿರ್ತಾರೆ. ಸೊ ಈ ಮಂದಿನ ಒಂದು 300-400 ಮಂದಿನ ಇಂಟರ್ವ್ಯೂ ಕರೆದ್ರೆ ಅಂದ್ರೆ ನಿಮ್ಗೆ ಒಬ್ರಿಬ್ರು ಸಿಗಂಗಿಲ್ಲ ಇದ್ರಾಗ ಚಲೋ ಇದ್ದವರು ಉಳಿದವರು. ಸೊ ಕಂಪ್ನೀಸ್ ವಿಲ್ ಆಲ್ಸೋ ಪೋಸ್ಟ್ಪೋನ್ ಟು ನೆಕ್ಸ್ಟ್ ಇಯರ್. ಅವಾಗ ಇವರು ಥಿಂಕ್ ಮಾಡ್ತಾರೆ ರಿಸ್ಯೂಮೆದಾಗ ಏನು ಬರೀಲಿ, 2025 ಪಾಸ್ಔಟ್ ಬರೀಲ್ಲ, 2026 ಬರೀಲ್ಲ, ರೈಟ್? ಸೊ ಲೈಫ್ ವಿಲ್ ಬಿಕಮ್ ವೆರಿ ಕಾಂಪ್ಲಿಕೇಟೆಡ್. ಆಮೇಲೆ ಎಷ್ಟೋ ಜನ ದೇ ಟೇಕ್ ಎಕ್ಸ್ಟ್ರೀಮ್ ಸ್ಟೆಪ್ಸ್, ಎಲ್ಲೋ ಒಂದು ಫೇಕ್ ಎಕ್ಸ್ಪೀರಿಯನ್ಸ್ ತೊಗೊಳ್ಳೋದು, ಅದು ಇದು ಏನೇನೋ ಮಾಡ್ತಾರೆ. ಅದಕ್ಕೆ ಅಷ್ಟೆಲ್ಲ ಲೈಫ್ ಕಾಂಪ್ಲಿಕೇಶನ್ ಮಾಡ್ಕೋ ಬದಲಿ ಡ್ಯೂರಿಂಗ್ ದ ಇಂಜಿನಿಯರಿಂಗ್ ಹ್ಯಾವ್ ಅ ರೈಟ್ ಬ್ಯಾಲೆನ್ಸ್ ಆ್ಯಂಡ್ ಡೂ ಇಟ್ ವೆಲ್. ಸರ್ ಹಂಗಂದ್ರೆ ಈಗ ನೀವು ಹೇಳಿದ್ರ ಪ್ರಕಾರ ಸ್ಟೂಡೆಂಟ್ಸ್ ಆನ್ಲೈನ್ ದೇ ಶುಡ್ ಏನಂತಾರೆ ಅದಕ್ಕೆ ಸ್ವಲ್ಪ ಆನ್ಲೈನ್ ಕಲಿಯೋದವ್ರು ರೂಢಿ ಮಾಡ್ಕೋಬೇಕಂದಂಗೆ ಆದ್ರೆ ಫಸ್ಟ್ ಸೆಮಿಸ್ಟ್ರಿಂದನ. ಹಂಗಂದ್ರೆ ನಾನು ನಿಮ್ಗೆ ಒಂದು ಕ್ವಶನ್ ಕೇಳ್ತಿದ್ರಿ, ಯಾಕಂದ್ರೆ ನೀವು ಲಾಸ್ಟ್ ಟೈಮ್ ಹೇಳಿದ್ರಿ ಇಂಡಸ್ಟ್ರಿ ಸ್ಪೆಸಿಫಿಕ್ಕಿಂದ ಅವ್ರು ಕಲಿಬೇಕು ಅಥವಾ ಕರಿಯರ್ ಸೆಂಟ್ರಿಕ್ಕಿಂದ ಅವ್ರು ಕಲಿಬೇಕಂತ ಹೇಳಿ. ಹಂಗಂದ್ರೆ ಇಂಡಸ್ಟ್ರಿ ಪ್ರೊಫೆಷ್ನಲ್ಸ್ ಯಾರು ಇರ್ತಾರೆ ರೀ ಸರ್, ಹೂ ಆರ್ ಎಕ್ಸ್ಪರ್ಟ್ಸ್ ಇನ್ ದ ಟೆಕ್ನಾಲಜಿ, ಅವ್ರು ಯಾಕೆ ಕಾಲೇಜಿಗೆ ಬಂದು ಕಲಿಸ್ಬಾರ್ದ್ರಿ ಸರ್? ಹಂಗಂದ್ರೆ ಆ್ಯಸ್ ಅ ಪ್ರೊಫೆಸರ್ ಅನ್ಕೋರಿ, ಏನು ಅನ್ಕೋರಿ?
ಭಾರಿ ಭಾರಿ ಕ್ವಶನ್ ಕೇಳಿದ್ರಿ. ಹೇಳ್ರಿ ನೀವು, ಅಂದರೆ ಈಗ ನೋಡ್ರಿ ಎಷ್ಟು ಕಾಲೇಜ್ ಅದಾವ ಕರ್ನಾಟಕದಾಗ, ಒಂದು 300 ಕಾಲೇಜ್ ಇರ್ಬೋದಾ? ಹಾಂ ಅದಾವ ರೀ ಸರ್, ಇಂಜಿನಿಯರಿಂಗ್ ಅಷ್ಟು ಅದಾವ. ಆಲ್ ಓವರ್ ಇಂಡಿಯಾ ದೇರ್ ಆರ್ ಥೌಸಂಡ್ಸ್ ಆಫ್ ಕಾಲೇಜ್. ಥೌಸಂಡ್ಸ್ ಆಫ್ ಕಾಲೇಜ್. ಎಸ್. ಅಟ್ಲೀಸ್ಟ್ ಒಂದು 5-6 ಸಬ್ಜೆಕ್ಟರ ಕಲಿಸ್ಬೇಕು. ಹೌದು ರೀ ರೈಟ್, ಸರ್. ಅಂದ್ರೆ ಒಂದು ನಮ್ಗೆ ಒಂದು 10,000 ಜನ ಅವಾಗ ಅಲ್ಲಿ ಹೋಗಿ ಕಲ್ಸಕ್ಕೆ ರೆಡಿ ಇರಬೇಕು. ರೈಟ್. ಪ್ಲಸ್ ಯಾರು ಕಲ್ಸಕ್ಕೆ ಬರ್ತಾರಲ್ಲ ಅಮಿತ್, ಅವ್ರಿಗೆ ಒಂದು 10-15 ವರ್ಷ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಇರಬೇಕು. ಅಲ್ಲಿ ಇಂಡಸ್ಟ್ರಿದಾಗ ಫ್ರೆಷರ್ ಕಲ್ಸಕ್ಕೆ 1-2 ವರ್ಷ ಕೆಲಸ ಮಾಡಿ ಕಲ್ಸಕ್ಕೆ ಬಂದರೆ ಯೂಸ್ ಆಗಲ್ಲ. ಕರೆಕ್ಟ್. ಅವ್ರು ನೋಡಿರ್ಬೇಕು, ಅವ್ರು ಮಿಸ್ಟೇಕ್ಸ್ ಮಾಡಿರಬೇಕು, ಸಿಸ್ಟಮ್ ನೋಡಿರಬೇಕು, ಸ್ಕೇಲ್ ನೋಡಿರಬೇಕು. ಅವರೊಂದು 15-20 ವರ್ಷ ಇಂಡಸ್ಟ್ರಿದೊಳಗೆ ವರ್ಕ್ ಮಾಡಿರಬೇಕು. ಸೊ ಅಷ್ಟು ಎತ್ತರಕ್ಕೆ ಬೆಳೆದಂಥ ಇಂಜಿನಿಯರ್ಸ್ ಏನಿರ್ತಾರಲ್ಲ, ಅವರು ದೇ ಆರ್ ವೆರಿ ಇಂಪಾರ್ಟೆಂಟ್ ರಿಸೋರ್ಸ್ ಫಾರ್ ದ ಕಂಪನಿ. ಎಷ್ಟೋ ಜನರಿಗೆ ಈಗ 15-20 ವರ್ಷ ಮೈಕ್ರೋಸಾಫ್ಟ್ನಾಗ ಇದ್ರಂದ್ರೆ ದೇ ವಿಲ್ ಬಿ ಅರ್ನಿಂಗ್ ಇನ್ ಕ್ರೋರ್ಸ್ ಆಫ್ ರುಪೀಸ್. ಸೆಕೆಂಡ್ ಏನಾಗುತ್ತೆ, ಈಗ ಬೆಂಗಳೂರಂಥ ಕಾಲೇಜ್ ಇದ್ರೆ ಓಕೆ, ಏನೋ ಒಂದು ಸೋಷಿಯಲ್ ವರ್ಕ್ ಅಂತನೋ ಅಥವಾ ಸಮಾಜಕ್ಕೆ ಒಳ್ಳೇದಾಗತ್ತಂತನೋ ಅಥವಾ ಕಂಪ್ನಿಯಿಂದನೋ ಫೋರ್ಸ್ ಮಾಡಿ ಅವ್ರನ್ನ ಕಳಿಸಿ ಹೇಳ್ಬೋದು. ಎಲ್ಲ ಕಾಲೇಜ್ಗಳು ಎಲ್ಲ ರಿಮೋಟ್ ಪ್ಲೇಸ್ನಾಗ ಇರ್ತಾವೆ, ಹೋಗಕ್ಕೆ ಬರೋಕ್ಕನ ಒಂದೊಂದು ದಿನ ಆಗುತ್ತೆ ಎಷ್ಟೋ ಕಡೆ. ದೆನ್ ದ ಥರ್ಡ್ ಥಿಂಗ್ ಈಸ್, ಅವ್ರದ್ದು ಆಲ್ರೆಡಿ ಇಫ್ ದೇ ಆರ್ ವರ್ಕಿಂಗ್ ಇನ್ ಇಂಡಸ್ಟ್ರಿ, ದೇರ್ ಶೆಡ್ಯೂಲ್ ವಿಲ್ ಆಲ್ವೇಸ್ ಬಿ ಬ್ಯುಸಿ. ಹಂಗೆ ಅವ್ರಿಗೆ ಏನಾರು 1 ವಾರ ಬ್ರೇಕ್ ಕೊಟ್ಟು ಕಲಿಸಿದ್ರು ಸಹಿತ 1 ವಾರನಾಗ ನೀವು ಏನು ಹೇಳೋಕ್ಕೆ ಸಾಧ್ಯ ಇದೆ? ಇಲ್ಲಂದರೆ ಇದ್ರ ಅದರ್ ಆಪ್ಷನ್, ಅಂಥ ಇಂಜಿನಿಯರ್ಸನ್ನ ಕರೆದು ಟೀಚ್ ಮಾಡೋಕೆ ಹಚ್ಬೇಕಂದ್ರೆ ಅವರಿಗೆ ಅಕಾಡೆಮಿಕ್ಸ್ ಅಥವಾ ಅಕಾಡೆಮಿಕ್ ಆರ್ಗನೈಸೇಷನ್ಸ್ ದೇ ಹ್ಯಾವ್ ಟು ಪೇ ದೆಮ್ ದ್ಯಾಟ್ ಕೈಂಡ್ ಆಫ್ ಸ್ಯಾಲ್ರಿ, ಕ್ರೋರ್ಸ್ ಆಫ್ ರುಪೀಸ್. ಆವಾಗ ಹುಡುಗರದ್ದು ಫೀಸ್ ಇರ್ತೈತಲ್ಲ, ಈಗೇನು 3 ಲಕ್ಷ 4 ಲಕ್ಷ ಐತಲ್ಲ, ಅದು 50 ಲಕ್ಷ, ಅದು ಒಂದು ಸ್ವಲ್ಪ ಮ್ಯಾಗ ಹೋಗ್ಬಿಡುತ್ತೆ. ಅಫೋರ್ಡಬಿಲಿಟಿ ಹೋಗ್ಬಿಡುತ್ತೆ ಎಜುಕೇಷನದ್ದು. ಇಟ್ ವಿಲ್ ಹ್ಯಾವ್ ಅ ಕ್ಯಾಸ್ಕೇಡಿಂಗ್ ಇಫೆಕ್ಟ್. ಈಗ ಅವ್ರಿಗೆ ಟೀಚ್ ಮಾಡೋರಿಗೆ ಇಫ್ ದೇ ಹ್ಯಾವ್ ಟು ಪೇ 1 CR, ದೆನ್ ದಟ್ ವಿಲ್ ಕಮ್ ಡೌನ್ ಟು ಸ್ಟೂಡೆಂಟ್ಸ್ ಓನ್ಲಿ. ಓಕೆ. ದೆನ್ ಇಂಜಿನಿಯರಿಂಗ್ ವಿಲ್ ಬಿಕಮ್ ಅನ್ ಅನ್ಅಫೋರ್ಡಬಲ್ ಎಜುಕೇಷನ್ ಫಾರ್ ಲಾಟ್ ಆಫ್ ಸ್ಟೂಡೆಂಟ್ಸ್. ಸೊ ವಿತ್ ಕರೆಂಟ್ ಟೆಕ್ನಾಲಜಿ ನನಗೇನು ಅನ್ಸುತ್ತೆ, ಆ ಥರ ಫೇಸ್ ಟು ಫೇಸ್ ಕಲಿಸೋ ಬದಲಿ there can be a scope to record very high quality content from industry experts and make it available to students at affordable prices. That model can work now. ಇಷ್ಟೇ ಏನಂದ್ರೆ, ಆ ಹುಡುಗರಿಗೆ ಬರೀ ನಾವು ಲಿಂಕ್ ಕಳಿಸಿದ್ರೆ ವರ್ಕ್ ಆಗತ್ತಿಲ್ಲ. ಅದಕ್ಕೆ ಕಾಲೇಜ್ದವರು ಬೆನ್ನು ಹತ್ತಬೇಕ್ರಿ. ಅದಕ್ಕೆ ಅವ್ರನ್ನೆಲ್ಲ ಒಂದು ಕ್ಲಾಸ್ ರೂಮ್ದಾಗ ಕಟ್ಟಿ ಹಾಕಿ ಅವ್ರಿಗೆ ಅದನ್ನು ಕಂಪಲ್ಸರಿ ನೋಡುವಂಗೆ ಮಾಡಿ, ಅವ್ರಿಗೆ ಎಕ್ಸಾಮ್ ತೊಗೊಂಡು ಅವ್ರಿಗೆ ಅದನ್ನು ಕೋರ್ಸ್ ಬರೀ ತೊಗೊಂಡ್ರಲ್ಲ, ಅದನ್ನು ದೇ ಶುಡ್ ಮೇಕ್ ಶ್ಯೂರ್ ದಟ್ ದೇ ಆರ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ವಾಚಿಂಗ್ ಇಟ್. ಅಫ್ಕೋರ್ಸ್ ಡೌಟ್ ಕ್ಲಿಯರಿಂಗ್ ಇವನ್ನೆಲ್ಲ ಮಾಡ್ಬೋದು, Q&A, ಡೌಟ್ ಕ್ಲಿಯರಿಂಗ್, ಸ್ವಲ್ಪ ಮೆಂಟ್ರಿಂಗ್ ಇದನ್ನೆಲ್ಲ ಮಾಡಿಸ್ಬೋದು. ಬಟ್ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ವಿತ್ 15-20 ಇಯರ್ ಎಕ್ಸ್ಪೀರಿಯನ್ಸ್ ಇದ್ದವರು ಆಲ್ ಓವರ್ ಇಂಡಿಯಾ 10,000 ಕಾಲೇಜ್ಗೆ ಹೋಗಿ ಕ್ಲಾಸ್ ತೊಗೋರಿ ಅಂದ್ರೆ ಸಾಧ್ಯ ಇಲ್ರಿ. ದಟ್ ವೋಂಟ್ ವರ್ಕ್. ಸೊ ಅಂದ್ರೆ ನೀವೇನು ಹೇಳತ್ತೀರಂದ್ರೆ ಸರ್, ಫಾರ್ ಎಕ್ಸಾಂಪಲ್ ಅ ಪರ್ಸನ್ ವರ್ಕಿಂಗ್ ಇನ್ ಎಕ್ಸ್ ಕಂಪ್ನಿ ಹ್ಯಾಸ್ 1 CR ಪ್ಯಾಕೇಜ್. ಈಗ ಅವ್ರ ಕಾಲೇಜಿಗೆ ಆಸ್ ಅ ಪ್ರೊಫೆಸರ್ ಹೋಗ್ಬೇಕಪ್ಪ, 1 ವರ್ಷ ಎಲ್ಲ ಈಗ ಪ್ರತಿ ಸೆಮಿಸ್ಟ್ರು ಅಲ್ಲೇ ಕಲಿಸ್ಬೇಕಂದ್ರೆ ಕಾಲೇಜ್ದವ್ರು ಇದ್ದವ್ರು ಅವ್ರಿಗೆ 1 ಕೋಟಿ ರೂಪಾಯಿ ತನಕ ಪ್ಯಾಕೇಜ್ ಕೊಡಬೇಕು. ಜನರಲಿ ಹಂಗೆ ಅಲ್ರಿ. ಇದು ಏನಾಗಿತ್ತು ರೀ ಅಮಿತ್, ಅವ್ರ ಸ್ಯಾಲ್ರಿ 1 CR ಮಟ್ಟ ಹೋದಾಗ ಅದ್ರ ತಕ್ಕ ಅವ್ರು EMI ಇರ್ತಾವೆ, ಅದ್ರ ತಕ್ಕ ಮನಿ ಇರುತ್ತೆ, ಅದ್ರ ತಕ್ಕ ಗಾಡಿ ಇರುತ್ತೆ, ಅದ್ರ ತಕ್ಕ ಅವ್ರ ಫ್ಯಾಮ್ಲಿ ಖರ್ಚು ಇರ್ತಾವೆ. ಸೊ ವಾಟ್ ದ್ಯಾಟ್ ಪರ್ಸನ್ ವಿಲ್ ಡೂ? 20 ವರ್ಷಕ್ಕೆ ಹೋಮ್ ಲೋನ್ ತೊಗೊಂಡಿರ್ತಾರೆ, ಆ ಮನಿ EMIನ 2-3 ಲಕ್ಷ ಇರ್ತೈತೆ ತಿಂಗಳ. ಹೆಂಗೆ ಕಟ್ತಾರ್ರಿ ಅವರು? ಇದು ಒಂದು. ಬಟ್ ನೀ ಇದನ್ನು ಯಾರು ಮಾಡಿಲ್ಲ ಅಂತಿಲ್ರಿ. ಈಗ ಒಂದು 2-3 ಕಾಲೇಜ್ ಬಂದವು ಬೆಂಗಳೂರಾಗ. ನಾ ಅವ್ರ ಹೆಸರು ಹೇಳಿದ್ರೆ ಮತ್ತೆ ಇದನ್ನು ಮಾಡ್ದಂಗೆ ಆಗುತ್ತೆ, ಒಬ್ರಿಗೆ ಸಪೋರ್ಟ್ ಮಾಡ್ದಂಗೆ. ದೇ ಆರ್ ಟ್ರೈಯಿಂಗ್ ದಿಸ್ ಮಾಡಲ್. ಅವ್ರು ಏನು ಮಾಡ್ತಿದ್ದಾರೆ, ಇಂಡಸ್ಟ್ರಿ ಒಳಗೆ 15-20 ವರ್ಷ ಆದವ್ರನ್ನ ಯಾರಿಗೆ ಟೀಚಿಂಗ್ ಇಂಟ್ರೆಸ್ಟ್ ಇದೆ ಅವ್ರನ್ನ ಹುಡುಕ್ಬಿಟ್ಟು ಅವ್ರನ್ನ ತೊಗೊಂಡು ದೇ ಆರ್ ಪೇಯಿಂಗ್ ದೆಮ್ ದಟ್ ಮಚ್ ಮನಿ. ಬಟ್ ಅಲ್ಲಿ ಫೀಸು ಅದ ಲೆಕ್ಕನಾಗ ಐತ್ರಿ. ಅದು ಫೀಸನ್ನು ದೇ ಆರ್ ಕಲೆಕ್ಟಿಂಗ್ ಹ್ಯೂಜ್ ಫೀಸ್ ಫ್ರಮ್ ದ ಸ್ಟೂಡೆಂಟ್ಸ್. ಸೊ ಹಂಗಂದ್ರೆ ಈಗ ನಮ್ಮ ಕಾಲೇಜ್ಗಳಿಗೆಲ್ಲ ಪ್ರೊಫೆಸರ್ಸ್ ಹೋದ್ರೆ ಹುಡುಗರ್ದು 1 ಲಕ್ಷ ಫೀ ತನಕ ಒಂದು 5-6 ಲಕ್ಷ ರೂಪಾಯಿ ಆಗತ್ತೆ, ಒಂದು 10 ಲಕ್ಷ ತನಕ ಹೋಗುತ್ತೆ ಹಂಗಂದ್ರೆ. ಸೊ ದಟ್ ಆ ಕ್ವಾಲಿಟಿ ಆಫ್ ಟೀಚಿಂಗ್ ಬೇಕಂದ್ರೆ. ಆ್ಯಂಡ್ ಐ ಡೋಂಟ್ ಥಿಂಕ್ ಇಟ್ ಇಸ್ ಜಸ್ಟ್ ಮನಿ ಅಮಿತ್. ಏನಾಗತ್ತೆ ರೀ, ಅವ್ರ ಫ್ಯಾಮ್ಲಿ ಕಿಡ್ಸ್ ಅವರೆಲ್ಲ ಇಲ್ಲಿ ಸೆಟ್ಲ್ ಆಗಿರ್ತಾರೆ. ಇಟ್ಸ್ ಆಲ್ಸೋ ಅಬೌಟ್ ಇದು, ನೀವು ಅಷ್ಟು ದುಡ್ಡು ಕೊಡ್ತೇನೆ ಅಂದರೂ ಅಲ್ಲಿ ಹೋಗಕ್ಕೆ ರೆಡಿ ಇರಲ್ಲ. ದಟ್ ಇಸ್ ದ ಅದರ್ ಪ್ರಾಬ್ಲಮ್. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಮನಿ ಇಸ್ ವಾಟ್ ಐ ಫೀಲ್.